ಟಿ ಎನ್ ಸೀತಾರಾಮ್ ಅವರು ಇವರ ಸೀರಿಯಲ್ಗಳು ಹೇಗಿರುತ್ತೆ, ಯಾವ ಥರ ಹೋಗುತ್ತೆ, ಸೊ ಎಷ್ಟು ಮನಸ್ಸಿಗೆ ನಾಟುತ್ತೆ ಅನ್ನುವಂಥದ್ದು ಗೊತ್ತಿರುವಂಥದ್ದೇ. ಸೊ ಮಾಯಾಮೃಗ, ಸೊ ಈ ಸೀರಿಯಲ್ ಬಂದು ಹೆಚ್ಚು ಕಡಿಮೆ ಕೆಲವು ದಿನಗಳಲ್ಲಿ 30 ವರ್ಷ ಆಗುತ್ತೆ. ಈ 30 ವರ್ಷದಲ್ಲಿ ಬೇರೆ ಬೇರೆ ಸೀರಿಯಲ್ಗಳನ್ನೆಲ್ಲ ಮಾಡಿದ್ದಾರೆ ಅವರು. ಮಳೆಬಿಲ್ಲೆ ಜೊತೆಗೆ ಮಾಯಾಮೃಗನೂ ಇದೆ. ಸೊ ಅದರೊಟ್ಟಿಗೆ ಮುಕ್ತ 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 ಇನ್ನೊಂದಿದೆ ಮನ್ವಂತರ. ಇದೆಲ್ಲ ಆದ್ಮೇಲೆ ಕೊನೆಯದಾಗಿ ಅವ್ರು ಮಾಡಿದ್ದು ಮಗಳು ಜಾನಕಿ. ಮಗಳು ಜಾನಕಿ ಪೂರ ಆಗಲಿಲ್ಲ, ಆದರೆ ಕತೆ ತುಂಬ ಚೆನ್ನಾಗಿದೆ. ಕಲರ್ಸಲ್ಲಿ ಈಗಲೂ ಕೂಡ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಿರುತ್ತೆ ಎಪಿಸೋಡ್ಸು. ಸೊ ಇದೆಲ್ಲ ಈಗ ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಉತ್ತರ ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ, ಯೂಟ್ಯೂಬ್ಗೆ ಟಿ ಎನ್ ಸೀತಾರಾಮ್ ಅವರು ಕಾಲಿಡ್ತಿರುವಂಥದ್ದು ತಮ್ಮ ಭೂಮಿಕಾ ಟಾಕೀಸ್ ಮೂಲಕ, ಅಥವಾ ಭೂಮಿಕಾ ಟಾಕೀಸ್ ಟೀಮ್ ಏನಿದೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿವರೆಗಿನ 30 ವರ್ಷದಲ್ಲಿ ಟಿ ಎನ್ ಸೀತಾರಾಮ್ ಅವರ ಪಾತ್ರಗಳು ಏನು ಬಂದಿದೆ, ಸೀರಿಯಲ್ನ ಪಾತ್ರಗಳು, ಅದು ಮಗಳು ಜಾನಕಿ ಆಗಿರ್ಬೋದು, ಮನ್ವಂತರದಲ್ಲಿರುವಂಥ ಪಾತ್ರ, ಮಾಯಾಮೃಗದಲ್ಲಿರುವಂಥ ಪಾತ್ರ, ಬಿಲ್ಲೆ ಸೀರಿಯಲ್ನ ಪಾತ್ರಗಳು, ಮುಕ್ತ ಮುಕ್ತ ಮುಕ್ತ, ಸೊ ಈ ಎಲ್ಲ ಪಾತ್ರಗಳು ಮತ್ತೆ ಬರ್ತಿರುವಂಥದ್ದು. ಆಯಾ ಪಾತ್ರಗಳ ಕತೆಗಳು ಮತ್ತೆ ಮುಂದುವರಿಯುವಂತಿರುವಂಥದ್ದು. ಅದಕ್ಕೆ ಒಂದು ಹೆಸರಿಟ್ಟಿದ್ದಾರೆ ಮುಂದಿನ ಅಧ್ಯಾಯ ಅಂತೇಳಿ. ಸೊ ಈ ಮುಂದಿನ ಅಧ್ಯಾಯ ಯಾವ ಥರ ಇರುತ್ತೆ ಅನ್ನುವಂಥ ಪ್ರಶ್ನೆ. ಸೊ ಅಲ್ಲಿ ಮುಂದಿನ ಅಧ್ಯಾಯ ಹೇಗಿರುತ್ತೆ ಅಂತಂದರೆ, ಒಂದು, ಸೊ ಇದು ನನ್ನ ಇಮ್ಯಾಜಿನೇಷನ್, ಯಾಕಂದರೆ ಇನ್ನೂ ಅದ್ರ ಬಗ್ಗೆ ಅವರು ಕ್ಲಿಯರಾಗಿ ಹೇಳಿಲ್ಲ. ಅಂದರೆ ಇರುವ ಎಪಿಸೋಡ್ಗಳನ್ನು, ಆಯಾ ಪಾತ್ರಗಳ ಕಥೆಯನ್ನು ಎಡಿಟ್ ಮಾಡಿ ವೆಬ್ ಸೀರೀಸ್ ಥರ ಅವರು ಯೂಟ್ಯೂಬಲ್ಲಿ ಹಾಕ್ತಾರೆ, ಅಥವಾ ಆಯಾ ಪಾತ್ರಗಳನ್ನು ಮತ್ತೆ ಹೇಳಲಿಕ್ಕೆ ಒಂದೆರಡು ಸೀರಿಯಲ್ ಮಾಡ್ತಾರ ಅನ್ನುವಂಥದ್ದು. ಸೊ ಅವರ ಒಂದು ವಿಡಿಯೋದಲ್ಲಿ ಅವ್ರ ಮಾತು ಕೇಳಿದಾಗ ಬೇಗ ಅರ್ಥ ಆಗಲ್ಲ, ಆದರೆ ಅವ್ರ ವಿಡಿಯೋದ ಲೈನ್ ಏನಿದೆ ಬರೆದ ಡಿಸ್ಕ್ರಿಪ್ಷನಲ್ಲಿ ಬರೆದಂಥದ್ದು ಅಂದರೆ, ಸೊ 2 ಸೀರಿಯಲ್ ಇದೆ, 2 ಸೀರಿಯಲ್ನ ಒಂದು ಮಾಹಿತಿ ಇದರಲ್ಲಿದೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವರು. ಸೊ ಇದು ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ನ ಒಂದಷ್ಟು ಹೊಸ ವಿಚಾರ. ಸೊ ಭೂಮಿಕಾ ಟಾಕೀಸ್ ಏನಿದೆ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಟಿ ಎನ್ ಎಸ್ ಅವರ ಸೀರಿಯಲ್ನ ಪಾತ್ರಗಳ ಕಥೆಯನ್ನು ಹೇಳೋಕ್ಕೆ ಸಜ್ಜಾಗಿರುವಂಥದ್ದು. ಯಾವ ಥರ ಇರುತ್ತೆ, ಹೇಗಿರುತ್ತೆ, ಯಾವ ಥರ ಬರುತ್ತೆ ಅನ್ನುವಂಥದ್ದು. ಯೂಟ್ಯೂಬ್ ಮತ್ತು ರೀಲ್ಸ್, ಇನ್ಸ್ಟಾ, ಸೊ ಇದೇ ಈಗಿನ ಜಗತ್ತು. ಸೊ ಇಲ್ಲಿ ಇವರು ಹೊಸ ರೀತಿಯಾಗಿ ಸೀರಿಯಲ್ಗಳನ್ನು, ಯೂಟ್ಯೂಬ್ ಮೂಲಕ ಸೀರಿಯಲ್ಗಳನ್ನು ಕೊಡುವಂತಹ ಒಂದು ಹೊಸ ಹೆಜ್ಜೆ ಇಟ್ಟಿರುವಂಥದ್ದು. ಆ ಹೊಸ ಹೆಜ್ಜೆಗೆ ಸಂಬಂಧಪಟ್ಟಂಗೆ ಇಲ್ಲಷ್ಟು ನನಗೆ ಸಿಕ್ಕಿರುವಂಥ ಅಥವಾ ನನಗೆ ಗೊತ್ತಾಗಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ಸದ್ಯಕ್ಕಿಷ್ಟು, ಮತ್ತಷ್ಟು ಇದೇ ಇರುತ್ತೆ. ಸೊ ಅದನ್ನು ನಿಮ್ಮ ಜೊತೆಗೆ ಹೇಳ್ತೀನಿ ಅಂತ ಹೇಳ್ತಾ, ಅಥವಾ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.